ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷೆಯಾದ ವಾಣಿ ಶಿವರಾಮ್ ಮಾತಾಡೋದು. ಎಲ್ಲ ನಮ್ಮ ಬಲಗೈ ಸಮುದಾಯದ ಎಲ್ಲ ನನ್ನ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಆನೇಕಲ್ ಭಾಗದ ಎಲ್ಲ ನನ್ನ ಸಮುದಾಯದವರು, ಎಲ್ಲ ಬಲಗೈ ಸಮುದಾಯದವರು ವಲಯ ಅಂತಲೇ ಬರೆಸಿ, ಎಲ್ಲ ಬಹುತೇಕ ಜನ ಅದನ್ನೇ ನಮ್ಮ ಜಾತಿನ ವಲಯ ಅಂತಲೇ ಗುರುತಿಸ್ಕೋತಾ ಇದ್ದೀವಿ ಅಂತಂದರೆ ವಲಯ ಅಂತಲೇ ಗುರುತಿಸ್ಕೊಳ್ಳಿ ಅಂದಾಗ ನಾನು ಕೊನೆಯದಾಗಿ ಎಲ್ಲರ ಹತ್ರ ಹೇಳೋದು, ಪ್ರತಿ ಮನೆಯಲ್ಲಿ ಒಬ್ಬೊಬ್ಬ ಸದಸ್ಯರು ಇರಲೇಬೇಕು. ಆ ಸದಸ್ಯರು ಪ್ರತಿನಿಧಿಗಳು ಬಂದಾಗ, ಸರ್ಕಾರದ ಪ್ರತಿನಿಧಿಗಳು ಸಮೀಕ್ಷೆಗೆ ಬಂದಾಗ ಮನೆಯಲ್ಲೇ ಇದ್ದು ಎಲ್ಲರ ಮಾಹಿತಿ ಏನು ದಾಖಲಾತಿಗಳನ್ನು ಕೇಳ್ತಾರೆ ಅದನ್ನು ಒದಗಿಸಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳ ಜಾತಿಯನ್ನು ಬರೆಸಿ. ಯಾಕೆಂದರೆ ಇದು ನಮ್ಮ ಮುಂದೆ, ಇದು ನಮ್ಮ ಭವಿಷ್ಯ, ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ನಾವು ಇವಾಗ ನಾವು ಸರ್ಕಾರಕ್ಕೆ ಏನು ಅಂಕಿಅಂಶವನ್ನು ಕೊಡ್ತೀವಿ ಅದರ ಮೇಲೆ ನಮ್ಮ ಮುಂದಿನ ಭವಿಷ್ಯ ಅಡಗಿದೆ, ನಮ್ಮ ಮಕ್ಕಳ ಭವಿಷ್ಯ ಅಡಗಿದೆ, ನಮ್ಮ ಯುವ ಪೀಳಿಗೆ ಭವಿಷ್ಯ ಅಡಗಿದೆ, ನಮ್ಮೆಲ್ಲರ ಭವಿಷ್ಯ. ನಾವು ಸರ್ಕಾರಕ್ಕೆ ಇವತ್ತು ಒಂದು ಅಂಕಿಅಂಶ ಮಿಸ್ ಆದ್ರೂ ತುಂಬ ತೊಂದರೆಗೊಳಗಾಗ್ತೀವಿ. ಅದರ ಅನುಭವವನ್ನು ಅದರ ಕಷ್ಟಗಳನ್ನು ನಾವೇ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಬಂಧುಗಳಲ್ಲಿ, ನೀವು ನಾವು ಇವಾಗ ಸರ್ಕಾರಕ್ಕೆ ನಾವು ಏನು ಕೊಡುವ ಸತ್ಯ, ನಾವು ಕೊಡ್ತಾ ಇರೋ ಸತ್ಯವನ್ನು, ನಾವು ಸರ್ಕಾರಕ್ಕೆ ಕೊಡುವ ಸತ್ಯವನ್ನು ನಾವು ಕರೆಕ್ಟಾಗಿ ಎಲ್ಲ ಅಂಕಿಅಂಶಗಳ ಸಮೇತ ನಾವು ಎಲ್ಲರ ಜವಾಬ್ದಾರಿಯಾಗಿರೋದು. ಎಲ್ಲರೂ ಜಾಗರೂಕರಾಗಿ ಈ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ತುಂಬ ನಡೀತಾ ಇದೆ. ಎಲ್ಲ ಕಡೆ ಪ್ರೆಸ್ ಮೀಟ್ಗಳಾಗ್ತಾ ಇದೆ, ಎಲ್ಲ ಕಡೆ ಫೇಸ್ಬುಕ್ಕಲ್ಲಿ ಹೋಗ್ತಾ ಇದೆ, ಪೇಪರ್ ಆ್ಯಡ್ಸ್ ಹೋಗ್ತಾ ಇದೆ, ಹ್ಯಾಂಡ್ ಬಿಲ್ಸ್ಗಳ ಕೈಯಲ್ಲಿ ಹೋಗ್ತಾ ಇದೆ, ಪ್ರಚಾರಗಳಾಗ್ತಾ ಇದೆ, ಮನೆ ಮನೆ ಬಾಗಿಲಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲರೂ ತುಂಬ ಜಾಗೃತರಾಗಿದ್ದಾರೆ. ಎಲ್ಲ ನನ್ನ ಜನಗಳು ಎಲ್ಲರೂ ತುಂಬ ಪ್ರಜ್ಞಾವಂತರು, ವಿದ್ಯಾವಂತರು ಇರೋದರಿಂದ ಎಲ್ಲ ಜಾಗರೂಕರಾಗಿ ಈ ಸರ್ಕಾರಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಕೊಡುವಂಥ ಜವಾಬ್ದಾರಿ ಕೆಲಸವನ್ನು ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಜಾತಿಗಳ ವರ್ಗೀಕರಣ ಮತ್ತು ಒಳ ಮೀಸಲಾತಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಸಾಮಾಜಿಕ ನ್ಯಾಯ, ಆರ್ಥಿಕದ ಸಮತೋಲನದ ವ್ಯವಸ್ಥೆ, ಶೈಕ್ಷಣಿಕದ ಎಲ್ಲರಿಗೂ ಸಮಪಾಲು ಸಮಬಾಳು ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯಲ್ಲಿ ನಾವು ಯಾವ ಒಂದು ಜಾತಿಗೆ ಸೇರಿರತಕ್ಕ ಒಂದು ವರ್ಗೀಕರಣ ದತ್ತಾಂಶವನ್ನು ಏನು ಅವರು ಅನೌನ್ಸ್ ಮಾಡಿದ್ದಾರೆ, ಅದಕ್ಕೆ ನಮ್ಮ ಛಲವಾದಿ ಮಹಾಸಭಾ ವತಿಯಿಂದ ನಮ್ಮ ಸಹೋದರಿ ವಾಣಿ ಕೆ ಶಿವರಾಮ್ರವರು ನೇತೃತ್ವದಲ್ಲಿ ಈ ದಿನ ಸುದ್ದಿಗೋಷ್ಠಿಯಲ್ಲಿ ನಾನು ಭಾಗಿಯಾಗಿರುವುದು ನನ್ನ ಒಂದು ಶ್ರೇಷ್ಠತೆ ಅಂತ ಹೇಳಿ, ನಾನು ವಲಯ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ವಲಯ ಅನ್ನೋದು 44(3)(a) ಅಥವಾ 1ರಲ್ಲಿ ಬರ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕರ್ನಾಟಕದಲ್ಲಿ ಅದನ್ನು ಕನ್ನಡ ಮಾತಾಡೋರೆಲ್ಲ ಆದಿ ಕರ್ನಾಟಕ ಅಂತ ಮೊದಲಿಂದ ಬರೆಸ್ತಾ ಇದ್ರು. ತಮಿಳುನಾಡಲ್ಲಿ ಪರೆಯ, ಆದಿ ಪರೆಯ, ಆಂಧ್ರದಲ್ಲಿ ಆದಿ ಆಂಧ್ರ, ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಒಂದು ವಾರಸುದಾರಿಕೆಯಲ್ಲಿ ಮಹರ್ ಅನ್ನೋ ಒಂದು ಪದನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪರೆಯ, ಮಾಲ, ಮಹರ್ ಮತ್ತು ವಲಯ, ಅದರಲ್ಲಿ ಛಲವಾದಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ನಮ್ಮ ಜಾತಿಗಳ ವರ್ಗೀಕರಣದಲ್ಲಿ ಛಲವಾದಿನೂ ಇದೆ ಮತ್ತು ವಲಯ ಅಂತಲೂ ಇದೆ. ಇದರಲ್ಲಿ ಯಾರಿಗೆ ಒಂದು ಅನುಮಾನ ಬೇಡ. ನಮ್ಮ ಸಹೋದರಿ ವಾಣಿ ಕೆ ಶಿವರಾಮರವರು ಹೇಳಿರುವ ಒಂದು ಹೇಳಿಕೆಯಲ್ಲಿ ಪ್ರತಿಯೊಬ್ಬರು ನಾವು ಈ ಜಾತಿಯಲ್ಲಿ ಹುಟ್ಟಿರುವುದು ನಮ್ಮ ಹೆಮ್ಮೆ. ವಲಯ ಅಂದರೆ ಈ ಭೂಮಿಗೆ ಒಡೆಯ. ಭೂಮಿ ನಮ್ಮನ್ನು ಹೊರ್ತೈತೆ, ಹಣ್ಣು ಹಂಪಲು ಕೊಡ್ತೈತೆ, ಮತ್ತೆ ನಾವು ತಿನ್ನೋ ಆಹಾರ ಬೆಳೆಗಳು ಕೊಡ್ತೈತೆ, ನಾವು ವಾಸ ಮಾಡಿಕೊಟ್ಟಿರೋ ಆಶ್ರಯ ಕೊಡ್ತದೆ. ಆ ಭೂಮಿಗೆ ನಾವು ವಲಯರು, ಒಡೆಯರು. ಅದಕ್ಕೆ ದಯವಿಟ್ಟು ಯಾರು ಇದರಲ್ಲಿ ನಮ್ಮ ಛಲವಾದಿ ಮಹಾಸಭಾ ಏನು ಉಪಜಾತಿಗಳ ವರ್ಗೀಕರಣ ಒಳ ಮೀಸಲಾತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಎಲ್ರಿಗೂ
ಒಳ್ಳೆ ಶಿಕ್ಷಣ ಸಿಗಬೇಕು. ಎಲ್ಲರೂ ಸಾಮಾಜಿಕ ನ್ಯಾಯವಾಗಿ ರಾಜಕೀಯ ಒಂದು ವ್ಯವಸ್ಥೆ ಇರ್ಬೋದು, ಶೈಕ್ಷಣಿಕ ಒಂದು ವ್ಯವಸ್ಥೆ ಇರ್ಬೋದು, ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆ ಇರ್ಬೋದು, ಆರ್ಥಿಕ ಒಂದು ವ್ಯವಸ್ಥೆ ಇರ್ಬೋದು. ಈ ವ್ಯವಸ್ಥೆಯಲ್ಲಿ ನಮ್ಮ ಜನಾಂಗಗಳು, ನಮ್ಮ ಛಲವಾದಿ ಅಥವಾ ವಲಯ ಅಂತ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಮೂದಾಗೈತೆ, ಪ್ರತಿಯೊಬ್ಬರೂ ನಮ್ಮ ಜಾತಿನ ಹೆಮ್ಮೆಯಿಂದ ವಲಯ ಅಂತ ನಮೂದಿಸಬೇಕಾಗಿ, ನಮ್ಮಲ್ಲಿ ಮಗ್ಗದ ವಲಯರಂತ ಇರ್ಬೋದು, ತಿಗ್ಲು ವಲಯರು ಅಂತ ಇರ್ಬೋದು, ಮತ್ತು ತೆಲುಗು ವಲಯರಂತ ಇರ್ಬೋದು, ಮತ್ತು ಬೇರೆ ಯಾವುದೇ ನಮ್ಮ ಜಾತಿ ಭಾಷೆಯಲ್ಲಿ ಬಳಕೆಯಲ್ಲಿ ಅದರಲ್ಲಿ ಕೀಳರಮೆ ಇರಬಾರ್ದು. ಹೆಮ್ಮೆಯಿಂದ ಬರಿಬೇಕು ನಾವು ವಲಯ ಅಂತ. ದಯವಿಟ್ಟು ಮುಂದಿನ ಪೀಳಿಗೆಯಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ನಮ್ಮ ಮೊಮ್ಮಕ್ಕಳಿಗಾಗಿರ್ಬೋದು ನಾವು ಮೀಸಲಾತಿ ವ್ಯವಸ್ಥೆನ ನಾವು ಜೋರಾಗಿ ಮತ್ತು ಅರ್ಥಪೂರ್ಣವಾಗಿ ಎಲ್ಲರಿಗೂ ಸಿಗೋ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಹೆಮ್ಮೆಯಿಂದ ವಲಯ ಅಂತ ಬರಿಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್, ಜೈ ವಲಯ. ಈ ಭಾಗದ ಜನತೆ ನಮ್ಮ ಛಲವಾದಿ ಮಹಾಸಭಾದಿಂದ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಾತಿಯ ಜನಾಂಗವು ವಲಯ ಎಂದು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಬೇಡ, ಅಂಜಿಕೆನೂ ಬೇಡ, ಅವಮಾನನೂ ಬೇಡ. ದಯವಿಟ್ಟು ತಾವೆಲ್ಲರೂ ಈ ಭಾಗದ ಜನಕ್ಕೆ ತಮ್ಮಲ್ಲಿ ಸವಿಯಾಗಿ ವಿನಂತಿಸ್ಕೊಳ್ಳೋದು ಏನೆಂದರೆ, ತಾವು ಜಾತಿ ಗಣತಿ ಅಧಿಕಾರಿಗಳು ಮನೆಗೆ ಬಂದಾಗ ತಾವು ತಮ್ಮ ಮನೆಯಲ್ಲಿರೋ ದಾಖಲೆಗಳನ್ನು ನೀಡಿ ತಾವು ವಲಯ ಎಂದು ಧೈರ್ಯದಿಂದ ನಮೂದಿಸಿ ತಮ್ಮ ಕುಲವನ್ನು ಹೆಚ್ಚಾಗಿ ಬೆಳೆಸಿ ವೃದ್ಧಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಈಗಾಗಲೇ ನಮ್ಮ ಮುನಿರಣ್ಣರು ಮತ್ತು ನಮ್ಮ ಅಕ್ಕವರು ಎಲ್ಲರೂ ತಿಳಿಸಿದ್ದಾರೆ, ಹೆಚ್ಚಿಗೆ ಮಾತಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಈಗ ನಾವು ಯಾರೇ ಅಧಿಕಾರಿಗಳು ಮನೆಗೆ ಬಂದರೆ ತಮ್ಮ ದಾಖಲಾತಿಗಳನ್ನು ನೀಡಿ ವಲಯ ಎಂದು ಬರೆಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಛಲವಾದಿ ಅಥವಾ ವಲಯ ಎಂದು ಬರೆಸಬೇಕು ಅಂತ ಮಾತಾಡಿದ್ದಾರೆ ಇಷ್ಟೊತ್ತು. ಅದ್ರಾಗೆ ನಮ್ಮ ಅಧ್ಯಕ್ಷರು ತೀರ್ಮಾನ ತಗೊಂಡಿದ್ದಾರೆ. ಅವರ ತೀರ್ಮಾನದಂತೆ ನಾವೆಲ್ಲರೂ ನಮ್ಮ ಸಮುದಾಯ ಏನಿದ್ದಾರೋ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತಿಯೊಂದು ಮನೆಗೂ ಹೋಗಿ ನಾವು ನಮಗೆ ಕೈಲಾದಷ್ಟು ಈಗ ನಮ್ಮದು ಏನಿದ್ದಾರೋ ನಮ್ಮ ಛಲವಾದಿ ಬಂಧುಗಳಿಗೆಲ್ಲನೂ ವಿಷಯ ತಿಳಿಸಿ ಎಲ್ಲರೂ ವಲಯ ಅಂತಲೇ ತೀರ್ಮಾನ ಮಾಡಿಕೊಂಡಿರೋ ಹೆಚ್ಚಾಗಿ ಅದನ್ನೇ ಬರೆಸ್ಬೇಕಂತ ಹೇಳ್ಕೊಂಡಿರೋದ್ರಿಂದ ವಲಯ ಅಂತ ಬರೆಸೋದ್ರಲ್ಲಿ ಯಾರ್ದು ಏನೂ ಇದಿಲ್ಲ. ಅದರಿಂದ ನಾವೆಲ್ಲರೂ ಈಗ ಅಧ್ಯಕ್ಷರ ತೀರ್ಮಾನದಂತೆ ನಾವೆಲ್ಲರೂ ವಲಯ ಅಂತಲೇ ಬರೆಸೋದಕ್ಕೆ ತೀರ್ಮಾನ ತಗೊಳ್ತೀರಿ. ವಲಯ ಜಾತಿಯನ್ನೇ ನೀವು ಬರೆಸೋದ್ರಿಂದ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಒಂದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಉಪಜಾತಿಗಳು ಎಷ್ಟೇ ಇದ್ರೂ ನಾವು ವಲಯ ಅಂತ ಬರೆಸೋದೇ ಉತ್ತಮ. ಯಾಕಂದರೆ ಸಮಾಜದಲ್ಲಿ ನಾವು ಗೊಂದಲ ಸೃಷ್ಟಿ ಮಾಡೋದು ಬೇಡ. ಒಂದು ಸಮೀಕ್ಷೆಯಲ್ಲಿ ನಾವು ವಲಯ ಅಂತ ಬರೆಸೋದ್ರಿಂದ ಏನು ಉಪಯೋಗ ಆಗುತ್ತೆ, ನಾವು ನಮ್ಮ ಸಮಾಜವನ್ನು ಎಷ್ಟು ಒಗ್ಗಟ್ಟಾಗಿ ನಾವು ಪಡುತ್ತೆ ಅನ್ನೋದನ್ನ ಸ್ಪಷ್ಟೀಕರಣ ಮಾಡಿದ್ದಾರೆ. ಅದಕ್ಕಾಗಿ 37 ಉಪಜಾತಿಗಳಿದ್ರೂ ನಾವು ವಲಯ ಅಂತ ಬರೆಸೋದು ಉತ್ತಮ. ನಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಭಾಳ ಮುಖ್ಯ. ಅದಕ್ಕಾಗಿ ವಲಯ ಅಂತಲೇ ಬರೆಸಿ. ನೀವು ಮಾಲ ಆಗಿರಲಿ, ಪರ್ಯ ಆಗಿರಲಿ, ಯಾವುದೇ ಉಪಜಾತಿಗಳು 39 ಉಪಜಾತಿಗಳಿದ್ರೂ ಸಹ ನೀವು ವಲಯ ಅಂತಲೇ ಬರೆಸಿ. ಕರ್ನಾಟಕದಲ್ಲಿ ಬಹುಸಂಖ್ಯಾತ ಜನರು ನಾವು ಅಸ್ಪೃಶ್ಯರು, ವಲಯ ಮತ್ತು ನಮ್ಮ ಎಡಗೈ ಸಮುದಾಯ ಇರೋದರಿಂದ ನಾವು ವಲಯ ಅಂತ ಬರೆಸೋದು ಅತ್ಯಂತ ಉತ್ತಮ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವಂಥ ಒಂದು ಕೊಡುಗೆ ಏನಂತ ಹೇಳಿದ್ರೆ, ನಮ್ಮ ಒಗ್ಗಟ್ಟು ಪ್ರದರ್ಶನವೇ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟೋದಕ್ಕೆ ಒಂದು ಬುನಾದಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಈಗಾಗಲೇ ಅಕ್ಕವರು ಹೇಳಿದಾಗೆ ನಾವು ಧೈರ್ಯದಿಂದ, ನಾವು ಮೂಲತಃ ಹೊಲದ ಒಡೆಯರು, ಹಾಗಾಗಿ ನಾವು ಧೈರ್ಯವಾಗಿ ವಲಯ ಅಂತ ಬರೆಸೋದಕ್ಕೆ ಯಾವುದೇ ಮುಜುಗರ ಬೇಡ. ನಾವೆಲ್ಲರೂ ಕೂಡ ವಲಯ ಅಂತ ಬರ್ಸೋಣ ಅಂತ ಹೇಳ್ತಾ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಮತ್ತು ನಮ್ಮ ಆನಿಕಲ್ನಲ್ಲಿ ಅತಿ ಹೆಚ್ಚಾಗಿ ನಾವು ಕೆಲವು ಗೊಂದಲಗಳು ಸೃಷ್ಟಿ ಆಗ್ಬಿಟ್ಟಿದೆ. ಯಾಕೆಂದರೆ ನಮ್ಮ ಏನು ಈ ಸಬ್ಬಮಂಗಲ ಭಾಗದಲ್ಲಿ ಕೆಲವರು ಬೋವಿ ಸಮುದಾಯ ಕೂಡ ಆದಿ ಕರ್ನಾಟಕ ಅಂತೇಳಿ ಬರೆಸ್ತಿದ್ದಾರೆ, ಆದಿ ಕರ್ನಾಟಕ ಬೋವಿ ಅಂತ ಬರೆಸ್ತಿದ್ದಾರೆ. ಹಾಗಾಗಿ ನಾವು ಗೊಂದಲ ಪಡೋದಂಥ ಅವಶ್ಯಕತೆ ಏನಿಲ್ಲ. ವಲಯ, ಛಲವಾದಿ ಮತ್ತು ಆಂಧ್ರ, ಆಂಧ್ರ ಇದೆಲ್ಲ ಏನು ಜಾತಿಗಳಿದ್ದಾವೆ, ನಾವೆಲ್ಲರೂ ಕೂಡ ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟವರು. ಹಾಗಾಗಿ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಧೈರ್ಯದಿಂದ ನಾವು ವಲಯ ಅಂತೇಳಿ ಬರೆಸ್ಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು
ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇಲ್ಲಿ ಕನ್ನಡದ ವಲಯರಿದ್ದಾರೆ, ಅಂದರೆ ಮಗ್ಗದ ವಲಯರಿದ್ದಾರೆ, ತಮಿಳು ವಲಯರಿದ್ದಾರೆ, ಜೊತೆಗೆ ತೆಲುಗು ವಲಯರು ಇದ್ದಾರೆ. ಈ ತೆಲುಗು ವಲಯರು, ಕನ್ನಡದ ವಲಯರು ಇವರೆಲ್ಲ ಸೇರಿ ನಾವು ಏನೂ ಒಂದು ಜಾತಿ ಸಮೀಕ್ಷೆಗೆ ಮನೆ ಮನೆಗೆ ಬಂದಾಗ ವಲಯರಂತಲೇ ಬರೆಸಬೇಕಾಗಿದೆ. ಗೊಂದಲಗಳಾಗೋದು ಬೇಡ. ಜೊತೆಗೆ ಏನು ನಮ್ಮ ಅರಳಿ ಭಾಷೆ ಮಾತಾಡ್ತಕ್ಕಂಥ ಎಲ್ಲರೂ ಸಹ ನಾವೆಲ್ಲ ಬಲಗೈ ಸಮುದಾಯದವರಾಗಿದ್ದೀವಿ. ಹಾಗಾಗಿ ನಾವೆಲ್ಲರೂ ಜಾತಿಯಲ್ಲಿ ಹೇಳ್ಕೋಬೇಕಾದ್ರೆ ವಲಯ ಅಂತ ಹೇಳ್ಕೊಳ್ಳೋಣ. ಜೊತೆಗೆ ಇವತ್ತು ಬೋವಿ ಜನಾಂಗ ಇರ್ಬೋದು, ಬೋವಿ ಜನಾಂಗದಲ್ಲೂ ಸಾಕಷ್ಟು ಜಾತಿಗಳಿದೆ. ಅದರಲ್ಲೂ ಮಣ್ಣೊಡ್ರು ಅಂತಿದ್ದಾರೆ, ಕಲ್ಲೊಡ್ರು ಅಂತಿದ್ದಾರೆ, ಆಮೇಲೆ ಕಳ್ಳೊಡ್ರು, ಈ ಥರ ಸಾಕಷ್ಟು ಇದ್ದಾವೆ. ಅವ್ರಿಗೂ ಗೊಂದಲ ಆಗೋದು ಬೇಡ. ಇಲ್ಲಿ ಅವರನ್ನು ಬೋವಿ ಅಂತಲೇ ಬರೆಸಿದ್ರೆ ಸೂಕ್ತ. ಯಾಕಂದರೆ ಇಲ್ಲಿ ಎಲ್ಲ ನಾವೆಲ್ಲ ಸೇರಿರೋ ನಮಗೆಲ್ಲ ಇವತ್ತು ಮೀಸಲಾತಿಯ ಒಂದು ಅನುಕೂಲಗಳಾಗಬೇಕಾದ್ರೆ ನಾವು ಹೆಮ್ಮೆಯಿಂದ ನಾವು ಹೇಳಲೇಬೇಕಾಗ್ತದೆ. ಜೊತೆಗೆ ಇನ್ನೊಂದು ಸಮಸ್ಯೆ ಇವತ್ತು ಅದೇನಾಗಿದೆ ಅಂದರೆ, ಈ ಬಾಡಿಗೆ ಮನೆಗೆ ಬಂದಿರತಕ್ಕಂಥವರು ಅವರ ಜಾತಿಗಳನ್ನು ಇಲ್ಲಿ ಬಂದ್ಬಿಟ್ಟು ನಾವು ಎಸ್ ಅಂತ ಹೇಳ್ಕೊಳ್ಳಲ್ಲ. ಸುಮಾರು ಜನ ಇದೆ, ನಾವು ಗೌಡ್ರು ಅಂತ ಹೇಳ್ಕೊಳ್ತಾರೆ, ಲಿಂಗಾಯತರು ಅಂತ ಹೇಳ್ಕೊಳ್ತಾರೆ. ದಯವಿಟ್ಟು ಅವರಲ್ಲಿ ಮನವಿ ಏನಂದರೆ, ಅವರ ಜಾತಿಯನ್ನು ದಯವಿಟ್ಟು ಸುಳ್ಳು ಮಾತ್ರ ಹೇಳಕ್ಕೆ ಹೋಗಬೇಡಿ. ಹಾಗಾಗಿ ಬಾಡಿಗೆ ಮನೆ ವಾಸದಾರರು ಯಾರಿದ್ದಾರೆ ಅವರ ಜಾತಿಯನ್ನು ಧೈರ್ಯವಾಗಿ ಹೇಳಿ ಆ ಸಮೀಕ್ಷೆಯಲ್ಲಿ ಬರಲಿ ಅನ್ನೋದು ನನ್ನ ಒಂದು ಉದ್ದೇಶ. ಜೊತೆಗೆ ಇವತ್ತು ಸಾಕಷ್ಟು ದಲಿತ ಪರ ಸಂಘಟನೆಗಳು ನಮ್ಮ ತಾಲೂಕಲ್ಲಿ ಇರೋದರಿಂದ ಒಂದು ಅವೇರ್ನೆಸ್ಸನ್ನು ಇವತ್ತು ಕೊಡಬೇಕಾಗಿದೆ. ಪ್ರತಿಯೊಂದು ಊರುಗಳಿಗೆ ಹೋಗಿ ಈ ಜಾತಿ ವರ್ಗೀಕರಣದ ಬಗ್ಗೆ ಅವರಿಗೆ ಏನು ಆಯಾ ಒಂದು ಜಾತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮುಟ್ಟಿಸ್ಬೇಕಾಗ್ತದೆ ಅಂತ ಹೇಳ್ತಾ ಎಲ್ರಿಗೂ ವಂದಿಸಿ ಜೈ ಭೀಮ್. ದಯವಿಟ್ಟು ಎಲ್ಲ ಬಂಧುಗಳಿಗೂ ಒಂದು ವಿನಂತಿ, ನಿಮ್ಮ ಈಗ ಆಲ್ರೆಡಿ ಮನೆಗೆ ಶಿಕ್ಷಕರು ಬರ್ತಾ ಇದ್ದಾರೆ. ಆವಾಗ ಬಂದವಾಗ ನೀವು ಎಲ್ಲ ನಮ್ಮ ಬಲಗೈ ಸಮಾಜದ ಎಲ್ಲರೂ ಸೇರಿ ಜಾತಿಯಲ್ಲಿ ವಲಯ ಎಂಬುದನ್ನು ನಿರ್ಧಾರವಾಗಿ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಏಕೆಂತಂದರೆ ಅವರು ಶಿಕ್ಷಕರು ಬಂದವಾಗ ನಮ್ಮ ಮನೆಯಲ್ಲಿರೋದು ರೇಷನ್ ಕಾರ್ಡು ಮತ್ತು ಎಲೆಕ್ಷನ್ ID ಕಾರ್ಡ್ ಕೊಟ್ಟರೆ ಬೇಗ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ನಾವು ಇದ್ದೀರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ನೀವು ಅವ್ರು ಬಂದವಾಗ ಮನೆಯಲ್ಲಿರುವ ರೇಷನ್ ಕಾರ್ಡ್ ಇಲ್ಲ ಎಲೆಕ್ಷನ್ ಕಾರ್ಡ್ ಕೊಟ್ಟು ನಾವು ಆದಿ ಕರ್ನಾಟಕ ಮೂಲ ವಲಯ ಅಂತಲೇ ನಮೂದಿಸಬೇಕು. ನಮ್ಮದೆಷ್ಟೇ ಕನ್ನಡ ಇರಲಿ, ತಮಿಳು ಇರಲಿ, ತೆಲುಗಿರಲಿ, ಯಾವುದೇ ಇರಲಿ, ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಕರು ಬಂದವಾಗ ಮನೆಯಲ್ಲಿ ಒಂದು ಆಧಾರ್ ಕಾರ್ಡು ಇಲ್ಲ ಎಲೆಕ್ಷನ್ ID ಕಾರ್ಡ್ ಕೊಟ್ಟವಾಗ ಬೇಗ ಇದಾಗುತ್ತೆ. ನಮ್ಮ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಂದರೆ ವಲಯ ಅಂತಂದ್ಬಿಟ್ಟು ನಿರ್ಧಾರವಾಗಿ ಹೇಳಬೇಕಾಗಿ ಆನೇಕಲ್ ತಾಲೂಕು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ವಲಯ ಮತ್ತು ಛಲವಾದಿ ಬಂಧುಗಳ ಒಂದು ಸಭೆಯನ್ನು ಕರೆದಿದ್ದೇವೆ. ಈ ಸಭೆಗೆ ನಮ್ಮ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರು ಆದ ಶ್ರೀಮತಿ ವಾಣಿ ಕೆ ಶಿವರಾಮ್ರವರ ನೇತೃತ್ವದಲ್ಲಿ ಏನು ರಾಜ್ಯ ಸರ್ಕಾರದ ಆದೇಶದಂತೆ ಒಳ ಮೀಸಲಾತಿಯ ಸಮೀಕ್ಷೆಯನ್ನು ವಿಚಾರವಾಗಿ ಇವತ್ತು ಎಲ್ಲ ಬಂಧುಗಳನ್ನು ಕರೆದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ, ಏನು ಗೊಂದಲದ ಗೂಡಾದ ನಮ್ಮ ಬಲಗೈ ಸಮಾಜದ ಎಲ್ಲ ಬಂಧುಗಳಿಗೆ ಒಂದು ವಿಶೇಷವಾದ ಸೂಚನೆಯನ್ನು ಕೊಡ್ತಾ, ಏನಿವತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದಂತೆ ನಮ್ಮ ಛಲವಾದಿಗಳು ಬಲಗೈ ಅಥವಾ ಏನು ವಲಯ ಈ ಜಾತಿಗಳ ಬಗ್ಗೆ ವಿಶೇಷವಾದ ಒಂದು ಗೌರವವನ್ನು ಇಟ್ಟಿರುವ ನಮ್ಮ ಜಾತಿಗೆ ನಾವೆಲ್ಲರೂ ಸಹ ವಲಯ ಅಂತ ಬರೆಸುವ ಜಾತಿ ಮತ್ತು ಉಪಜಾತಿಯ ಕಾಲಂನಲ್ಲಿ ಎರಡರಲ್ಲೂ ವಲಯ ಅಂತ ಬರೆಸಿದರೆ ಯಾವುದೇ ಗೊಂದಲವಿಲ್ಲ. ಅದಕ್ಕೋಸ್ಕರ ನಮ್ಮ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಬಂಧುಗಳು ವಲಯ ಅಂತ ಬರೆಸೋ ಮುಖೇನವಾಗಿ ನಮ್ಮ ಜಾತಿ ನಮ್ಮ ಹೆಮ್ಮೆಯನ್ನು ತೋರಿಸುವ ಮುಖೇನವಾಗಿ ನಮ್ಮವನ್ನು ಗೌರವವನ್ನು ಕಾಪಾಡಬೇಕು ಅಂತ ಈ ಸಭೆಯ ಮುಖೇನವಾಗಿ ಎಲ್ರಿಗೂ ನಮ್ಮ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಯಾವುದೇ ಗೊಂದಲ ಬೇಡ. ಆದಿ ಕರ್ನಾಟಕ ಇರ್ಬೋದು, ನಮ್ಮ ಛಲವಾದಿ ಇರ್ಬೋದು, ಇದೆಲ್ಲ ಹೇಳಿದ್ರೆ ಗೊಂದಲ ಆಗುತ್ತೆ. ನಾವು ವಲಯ ಅಂತಲೇ ಬರೆಸೋಣ ಅಂದ್ಬಿಟ್ಟು ಮನೆಗೂ ನಾವು ಸಹ ಪ್ರಚಾರ ಮಾಡ್ತಾಯಿದ್ದೀರಿ. ನಾವು ಎಲ್ಲರೂ ಒಟ್ಟಾಗಿ ಸೇರಿ
ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ನಾವು ಕೈ ಮುಗಿದು ಕೇಳ್ಕೊತೀರಿ. ಎಲ್ಲರೂ ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾರಿಗೂ ನಿಮ್ಮ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ, ಬಾಡಿಗೆ ಮನೆಗಳವರೆಲ್ಲನೂ ಮನೆ ಹತ್ರ ಬಂದಾಗ ನಿಮ್ಮ ಹೆಸರು ಹೇಳಿ, ಅದೇನು ನಿಮಗೆ ನಿಂತವರು ಅಂತ ಗೊತ್ತಾಗೋದಿಲ್ಲ. ನೀವು ಬರ್ಸೋವಾಗ ವಲಯ ಅಂತಲೇ ಬರೆಸಿದ್ರೆ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಮಾತು. ಮತ್ತು ಯಾರೇ ಆಗಲಿ ಮನೆ ಏನೋ ಒಂದು ಜನಗಣತಿ ಮಾಡಲು ಅಂತ ಯಾರೇ ಆಗಲಿ, ಶಿಕ್ಷಕರಾಗಲಿ ಇಲ್ಲ ಒಂದು ವರ್ಗದ ಯಾರೇ ಸದಸ್ಯರನ್ನ ಒಂದು ಭೇಟಿ ಮಾಡೋಕ್ಕೆ ಬಂದಾಗ ಎಲ್ಲರೂ ಸೇರಿ ಸದಸ್ಯರು ಏನಿದ್ದೀರೋ ಮನೆಯಲ್ಲಿ ಪ್ರತಿಯೊಬ್ಬರೂ ಸೇರಿ ಒಂದೇ ವಲಯ ಅಂತೇಳಿ ಬರೆಸ್ಬೇಕಂತೇಳಿ ಕೇಳ್ಕೊತೀವಿ.